ಸುಕೃತ ಅನ್ಸುತ್ತೆ. ಇವತ್ತಿನ ದಿನ ನಾವು ನಮ್ಮ ಜನ್ಮ ಜನ್ಮಾಂತರದ ಪುಣ್ಯದಿಂದ 144 ವರ್ಷಕ್ಕೆ ಒಂದು ಸಲ ಬರುವಂತಹ ಮಹಾಕುಂಭಮೇಳದ ಒಂದು ವಿಟ್ನೆಸ್ ಮಾಡಲಾಗ್ತಾ ಇದೆ. ಅದು ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಕುಂಭಮೇಳ ನಮಗೆ ಗೊತ್ತಿರೋ ಹಾಗೆ 6 ವರ್ಷಕ್ಕೊಂದ್ಸಲ ಅರ್ಧ ಕುಂಭಮೇಳ, 12 ವರ್ಷಕ್ಕೊಂದ್ಸಲ ಈ ಕುಂಭಮೇಳ ಆದ್ರೆ 12 ವರ್ಷಗಳು ಬಂದ್ರೆ 144 ವರ್ಷಕ್ಕೊಂದ್ಸಲಿ ಮಹಾಕುಂಭಮೇಳ ಶುರುವಾಗುತ್ತೆ. ಸಮುದ್ರ ಮಂಥನದಲ್ಲಿ ದೇವತೆಗಳು ಹಾಗೆ ಅಸುರರ ಮಧ್ಯೆ ನಡೆಯುವಂತಹ ಯುದ್ಧದಲ್ಲಿ ಅಮೃತವನ್ನ ಪಡೆದಂತಹ ದೇವತೆಗಳು ಹೋಗ್ಬೇಕಾದ್ರೆ 4 ಕಡೆ ಅದರ ಬಿಂದು ಬಿದ್ದಿರುತ್ತೆ. ನಾಸಿಕ್, ಹರಿದ್ವಾರ್, ಉಜ್ಜೈನ್ ಹಾಗೆ ಪ್ರಯಾಗ್ರಾಜ್ ಈ 4 ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಅದು ಗ್ರಹಗತಿಗಳ ಅನುಸಾರವಾಗಿ. ಹಾಗೆ ಈ ವರ್ಷ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಇದು ಅದ್ಭುತವಾದಂತಹ ಸುಸಮಯ ಅಂತ ಹೇಳ್ಬೋದು. ಇಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ಕಳೆದು ಹೋಗುತ್ತೆ ಅಂತ ಹೇಳ್ಬೋದು. ಭೌಗೋಳಿಕವಾಗಿ ಹಾಗೆ ಆಸ್ಟ್ರಾನಮಿಕಲಿ ಕೂಡ ನಾವು ನೋಡೋದಾದ್ರೆ ಸೂರ್ಯ, ಚಂದ್ರ, ಭೂಮಿಯ ಜೊತೆಗೆ ಶುಕ್ರ ಹಾಗೆ ಗುರು ಗ್ರಹದ ಪಥದ ಅನುಸಾರದಲ್ಲಿ ಇದು ನಡೆಯುತ್ತೆ. ಹೀಗಾಗಿನೇ ವರ್ಷಾಂತರದ ಹಿಂದೆನೆ ಇವತ್ತಿನ ದಿನ ಕುಂಭಮೇಳ ಆಗತ್ತೆ ಅಂತ ಬರೆದಿಟ್ಟಿದ್ದಾರೆ. ಇಲ್ಲಿಗೆ ನೂರಾರು ಅಖಾಡದಿಂದ ಕೋಟ್ಯಾಂತರ ನಾಗ ಸಾಧುಗಳು, ಸಾಧು ಸಂತರು, ಪುಣ್ಯಾತ್ಮರು ಎಲ್ಲ ಬಂದು ನಮಸ್ಕಾರವನ್ನ ಮಾಡಿ ಸ್ನಾನವನ್ನ ಮಾಡಿಕೊಂಡು ಹೋಗ್ತಾರೆ. ಮಹಾಕುಂಭಮೇಳದ ಬಗ್ಗೆ ಇರುವಂತಹ ಪ್ರಶ್ನೆಗಳನ್ನ ನಾನು ಈ ಮೂಲಕ ಉತ್ತರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕುಂಭಮೇಳ ಅಂತಂದ್ರೆ ಏನು ಅಂತ ನಮಗೆ ಗೊತ್ತೇ ಇದೆ. ಆದ್ರೆ ಇದು ನಡೀತಾ ಇರೋದು ಪ್ರಯಾಗ್ರಾಜ್ನಲ್ಲಿ. ಇಲ್ಲಿನ ವೈಶಿಷ್ಟ್ಯ ಅಂದ್ರೆ ಗಂಗಾ, ಯಮುನಾ ಹಾಗೆ ಸರಸ್ವತಿ ನದಿಯ ಸಂಗಮ ಇಲ್ಲಾಗಿದೆ. ನೀವು ನೋಡ್ತಾ ಇರೋ ಹಾಗೆ ಹಸಿರು ಬಣ್ಣದಲ್ಲಿರುವಂಥದ್ದು ಯಮುನಾ ನದಿ, ಬಿಳಿಯ ಬಣ್ಣದಲ್ಲಿರುವಂಥದ್ದು ಗಂಗಾ ನದಿ. ಇವೆರಡೂ ಮಿಲನ ಆಗುವಂತಹ ಅಥವಾ ಸಂಗಮ ಆಗುವಂತಹ ಅಪರೂಪದ ದೃಶ್ಯವನ್ನ ನೀವು ಪ್ರಯಾಗ್ರಾಜದ ಸಂಗಮದಲ್ಲಿ ನೋಡಬಹುದಾಗಿದೆ. ಈ 2 ನದಿಗಳ ಜೊತೆಗೆ ಸರಸ್ವತಿ ನದಿಯ ಸಂಗಮ ಕೂಡ ಇಲ್ಲಿ ಆಗತ್ತೆ. ಆದರೆ ಸರಸ್ವತಿ ನಮಗೆ ಕಾಣಸಿಗೋದಿಲ್ಲ, ಕಾರಣ ಆಕೆ ಗುಪ್ತಗಾಮಿನಿ. ಇನ್ನು ಸರಸ್ವತಿ ನದಿಯನ್ನ ನಾವು ಭಾರತದ ಕಟ್ಟಕಡಿಯ ಹಳ್ಳಿ ಅಂತ ಏನು ಕರಿಬೋದು, ಮನ್ನಾ ಹಳ್ಳಿ, ಅಲ್ಲಿ ಮಾತ್ರ ನಾವು ಸರಸ್ವತಿ ಮೂಲ ರೂಪದಲ್ಲಿ ಕಾಣೋದಕ್ಕೆ ಸಿಗ್ತಾಳೆ. ಇನ್ನು ಆ ಸರಸ್ವತಿಯ ನದಿಯನ್ನ ಹಿಡ್ಕೊಂಡೇನೆ ಪಾಂಡವರು ಸ್ವರ್ಗಕ್ಕೆ ಹೋದ್ರು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಹಲವಾರು ಜನ ಸರಸ್ವತಿ ನದಿ ಅನ್ನೋದು ಇಲ್ವೇ ಇಲ್ಲ, ಅದು ಬರೀ ಊಹಾಪೋಹ ಅಂತ ಹೇಳ್ತಾರೆ. ಆದ್ರೆ ಬಹಳ ಪುರಾವೆಗಳು ಸಿಕ್ಕಿದೆ ನಮಗೆ. ಆ ಸರಸ್ವತಿ ನದಿ ಹೇಗೆಲ್ಲ ಹರಿದಿದ್ಲು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅಲ್ಲಿ ಆ ನದಿ ಹರಿದಿದಂತಹ ಕುರುಹಗಳು ನಮಗೆ ಇವತ್ತಿಗೂ ಕೂಡ ಕಾಣ ಸಿಗುತ್ತೆ. ಹೀಗಾಗಿನೇ ಗಂಗೆ ಅಂದ್ರೆ ಶಿವ, ಯಮುನಾ ಅಂದ್ರೆ ವಿಷ್ಣು, ಹಾಗೆ ಸರಸ್ವತಿ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗೌರಿ, ಲಕ್ಷ್ಮಿ ಹಾಗೆ ಸರಸ್ವತಿ ಎಲ್ಲದರ ಸಂಗಮ ಇಲ್ಲಾಗಿರೋದ್ರಿಂದ ಅದರ ಪವಿತ್ರತೆ ಅಷ್ಟು ಹೆಚ್ಚಿದೆ ಅಂತ ಹೇಳಲಾಗುತ್ತೆ. ಇನ್ನು ಇಲ್ಲಿ ಗಂಗೆ ನದಿ ಬಹಳ ರಭಸದಿಂದ ಹರಿತಾ ಇರ್ತಾಳೆ. ಹಾಗೆ ಆಕೆ ಬೆಳ್ಳಕ್ಕೆ ಕೂಡ ಇದ್ದಾಳೆ. ಆಕೆಯ ವಾಹನ ಕೂಡ ಮಕರ ಅಥವಾ ಡಾಲ್ಫಿನ್ ಅಂತ ಹೇಳಲಾಗುತ್ತೆ. ಈ ಡಾಲ್ಫಿನ್ ಕೂಡ ಬಹಳ ಚಾಲಾಕಿ ತಂದಿಂದ ಕ್ವಿಕ್ ಆಗಿ ಇರುತ್ತೆ. ಇನ್ನು ಯಮುನಾ ನದಿಯನ್ನ ನಾವು ಕಾಳಿಂಗಿ ಅಂತ ಕೂಡ ಕರಿತೀವಿ. ಆಕೆ ಕಪ್ಪು ಬಣ್ಣದಲ್ಲಿರ್ತಾಳೆ, ವಿಷ್ಣು ಅಥವಾ ಕೃಷ್ಣನ ಜೊತೆಗೆ ಅಸೋಸಿಯೇಟ್ ಆಗಿರ್ತಾಳೆ, ಹಾಗೆ ಬಹಳ ಶಾಂತ ಮೂರ್ತಿ ಆಗಿರ್ತಾಳೆ. ಹೀಗಾಗಿನೇ ಈ ನದಿ ಮೆಲ್ಲಗೆ ಹರಿಯೋದನ್ನ, ಮಂದಗಾಮಿನಿ ಆಗಿರೋದನ್ನ, ಶಾಂತ ರೂಪಿಣಿ ಆಗಿರೋದನ್ನ ನೋಡಬಹುದು. ಇದಾಗಿದೆ ಪ್ರಯಾಗರಾಜದ ತ್ರಿವೇಣಿ ಸಂಗಮದ ಕತೆ. ಮೇಳಕ್ಕೆ ಹೋದ್ರೆ ಏನ್ ಮಾಡಬೇಕು? ಮೇಳಕ್ಕೆ ಹೋದ್ರೆ ಮುಖ್ಯವಾಗಿ ಇಲ್ಲಿರೋದು ತ್ರಿವೇಣಿ ಸಂಗಮದಲ್ಲಿನ ಸ್ನಾನ. ಅದು ಹೇಗಾಗಬೇಕು? ಮೊದಲ ಸ್ನಾನ ನಾಗಾ ಸಾಧುಗಳಿಗೆ, ಅಲ್ಲಿನ ಸಾಧು ಸಂತರದ್ದಾಗಿರುತ್ತೆ. ಅದಾದ ನಂತರ ನಾವುಗಳು ಸ್ನಾನ ಮಾಡಬಹುದಾಗಿದೆ. ಮೊದಲು ತ್ರಿವೇಣಿ ಸಂಗಮಕ್ಕೆ ಹಾಗೆ ತ್ರಿಮೂರ್ತಿಗಳಿಗೆ ನಮಸ್ಕಾರವನ್ನ ಮಾಡಿ, ಆ ನೀರಿಗೆ ನಮಸ್ಕಾರವನ್ನ ಮಾಡಿ, ಅರ್ಘ್ಯವನ್ನ ಬಿಟ್ಟು, ಹಾಗೆ ಕೈ ಕಾಲು ಹಾಗೆ ತಲೆಯ ಮೇಲೆ ಪ್ರೋಕ್ಷಣೆಗಳನ್ನ ಮಾಡಿ ಅನಂತರ ಮುಳುಗನ್ನ ಹಾಕಬೇಕು. ಅದು ಒಂದು. ನೀವು ಯಾವುದೇ ರೀತಿಯ ಸಾಧನೆ, ಕ್ರಿಯೆ ಏನಾದ್ರೂ ಮಾಡ್ತಿದ್ರೆ, ಮೆಡಿಟೇಷನ್ ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಿದ್ರೆ ಅದನ್ನ ಮಾಡಬಹುದು. ಯಾವುದೇ ಅಖಾಡಗಳಿಗೆ ಹೋಗಿ ಬಾಬಾಗಳ ದರ್ಶನವನ್ನ ಪಡ್ಕೋಬಹುದು. ಅಲ್ಲಿ ಸಾಕಷ್ಟು ಫ್ರೀ ಕ್ಯಾಂಪ್ಸ್ ಕೂಡ, ಸತ್ಸಂಗಗಳು ಕೂಡ ನಡೀತಾ ಇದೆ. ಅದನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಹಾಗೆ ವಿಶೇಷವಾಗಿ ಗಂಡ ಹೆಂಡತಿಗೆ ವೇಣಿ ದಾನ ಅನ್ನುವಂಥದ್ದನ್ನ ಮಾಡಿಸಲಾಗುತ್ತೆ. ಇದರರ್ಥ ಗಂಡ ಹಾಗೆ ಹೆಂಡತಿ 7 ಜನ್ಮದಲ್ಲಿ ಅದೇ ಗಂಡ ಅದೇ ಹೆಂಡತಿ ನನಗೆ ಸಿಕ್ಲಿ ಅನ್ನುವಂತಹ ಆಶೆಯೊಂದಿಗೆ, ಹಾಗೆ ಈಗಿರುವಾಗ ನನ್ನ ಪತಿಗೆ ಹಾಗೆ ನನ್ನ ಪತ್ನಿಗೆ ದೀರ್ಘಾಯುಷ್ ಸಿಗ್ಲಿ ಅಂತ ಹೆಂಡತಿಯ ಕೂದಲಿನ ಒಂದು ಸಣ್ಣ ಭಾಗ, ಗಂಡನ ಕೂದಲಿನ ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡು ಅದನ್ನ ನೀರಿಗೆ ಮಂಗಳ ದ್ರವ್ಯಗಳ ಜೊತೆ ಬಿಡಲಾಗತ್ತೆ. ಹಾಗೆ ಗಂಡ ಹೆಂಡತಿಯರ ಜೊತೆಗೆ ಒಂದು ಸಣ್ಣ ಪೂಜೆಯನ್ನು ಕೂಡ ಮಾಡಿಸಲಾಗತ್ತೆ ಸಂಗಮದಲ್ಲಿ. ಇದನ್ನು ಕೂಡ ನೀವು ಮಾಡಿಸಬಹುದಾಗಿದೆ. ಮಹಾಕುಂಭ ನಡೀತಾ ಇರೋದು ಪ್ರಯಾಗ್ರಾಜ್ನಲ್ಲಿ. ಅದನ್ನ ಅಲಹಾಬಾದ್ ಅಂತ ಕೂಡ ಹೇಳ್ತಾರೆ. ಅದಿರುವಂತದ್ದು ಉತ್ತರ ಪ್ರದೇಶದಲ್ಲಿ. ಸರ್ಕಾರ ಸಾಕಷ್ಟು ಜನಕ್ಕೆ ಊಟದ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಹಾಗೆ ಉಳಿಯುವಿಕೆಗೋಸ್ಕರ ಅದರ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗೆ ವಿಶೇಷವಾದ ರೈಲುಗಳನ್ನು ಹಾಕಲಾಗಿದೆ. ಆದರೆ ಮುಖ್ಯ ಸ್ನಾನದ ದಿನಗಳಲ್ಲಿ ರೈಲು ವ್ಯವಸ್ಥೆ ಅಥವಾ
ಆ ಒಂದು ರೈಲ್ ಆ ನಿಲ್ದಾಣದಲ್ಲಿ ನಿಲ್ಲೋದಿಲ್ಲ ಅನ್ನೋದು ಕೂಡ ಖಚಿತವಾದ ಬೋರ್ಡ್ ಅನ್ನು ಅಲ್ಲಿ ಹಾಕಲಾಗಿದೆ. ಇನ್ನು ಪ್ರಯಾಗ್ರಾಜ್ಗೆ ಬರುವಂತಹ ಎಲ್ಲ ಮಾರ್ಗಗಳಲ್ಲಿ ಪ್ರೈವೇಟ್ ವೆಹಿಕಲ್ಗಳ ಓಡಾಟವನ್ನು ಸ್ಥಗಿತ ಮಾಡಲಾಗಿದೆ. ಹೀಗಾಗಿನೇ ಎಷ್ಟೋ ಜನ ರೈಲ್ವೆ ಸ್ಟೇಷನ್ಗಳಿಂದ ನಡ್ಕೊಂಡು ಸಂಗಮದವರೆಗೂ ಬಂದಿದ್ದಾರೆ. ಹೀಗಾಗಿನೇ ನಿಮಗೆ ನಡೆಯೋ ಶಕ್ತಿ ಇರಬೇಕು. ಹಾಗೆ ಈ ಆಟೋದ ವ್ಯವಸ್ಥೆ ಕೂಡ ಇದೆ, ಆದರೆ ಅದು ಒಂದು ನಿರ್ದಿಷ್ಟವಾದ ಜಾಗದವರೆಗೂ ಮಾತ್ರ ಬರುತ್ತೆ. ಅನಂತರ ನೀವು ನಡಿಲೇಬೇಕಾಗತ್ತೆ. ಹಾಗೆ ಒಂದೊಂದು ಬಣ್ಣದ ಈ ಆಟೋ ಒಂದೊಂದು ಪ್ರದೇಶದ ಸುತ್ತುವಿಕೆಗೋಸ್ಕರ ಮಾಡಲಾಗಿದೆ. ಇನ್ನು ಪ್ರಯಾಗ್ರಾಜ್ ಅನ್ನುವಂಥದ್ದು ಮುಖ್ಯವಾಗಿ ಹಲವಾರು ಬಡ ಹನುಮಾನ್ ಮಂದಿರ ಇರ್ಬೋದು, ಅಥವಾ ಒಂದು ಶಕ್ತಿಪೀಠ ಇರ್ಬೋದು, ಈ ರೀತಿ ಒಂದಷ್ಟು ದೇವಸ್ಥಾನಗಳು, ಅಥವಾ ನಮ್ಮ ಚಂದ್ರಶೇಖರ್ ಆಜಾದ್ ಅವರು ತೀರ್ಕೊಂಡಂತಹ ಒಂದು ಜಾಗ ಇರ್ಬೋದು, ಇದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಆದರೂ ಕೂಡ ಮುಖ್ಯವಾಗಿ ಇಲ್ಲಿ ಸ್ನಾನ ಮಾಡುವಂಥದ್ದು, ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದಷ್ಟೇ ಕುಂಭಮೇಳದ ವೈಶಿಷ್ಟ್ಯ. ಆದರೆ ಇಲ್ಲಿ ಉಳಿಯೋದ್ರ ಬಗ್ಗೆ ಮಾತಾಡೋದಾದ್ರೆ, ಕುಂಭ ಸಿಟಿ ಅನ್ನುವಂಥದ್ದನ್ನೇ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಕೇವಲ ಈ ಕುಂಭಮೇಳಕ್ಕೋಸ್ಕರ. ಈ ಕುಂಭಮೇಳದ ನಂತರ ಆ ಸಿಟಿ ಇರೋದೇ ಇಲ್ಲ. ಹೌದು. ಹಾಗೆ ಪ್ರಯಾಗ್ರಾಜ್ನಲ್ಲೂ ಕೂಡ ಹೋಟೆಲ್ಗಳು, ಹೋಮ್ ಸ್ಟೇಗಳು, ಗೆಸ್ಟ್ ಹೌಸ್ಗಳು ಇವೆಲ್ಲ ಕೂಡ ಇದೆ. ನೀವು ಇದನ್ನ ಎಲ್ಲ ಕಡೆ ಬುಕ್ ಮಾಡ್ಬೋದು. ಮೇಕ್ ಮೈ ಟ್ರಿಪ್, booking.com ಈ ಥರದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಬುಕ್ ಮಾಡ್ಬೋದಾಗಿದೆ. ಅಥವಾ ಕುಂಭ ಸಿಟಿಯಲ್ಲಿ ನೀವು ಉಳ್ಕೋಬೇಕಂದ್ರೆ ಹಲವಾರು ರೀತಿಯ ಬೇರೆ ಬೇರೆ ಕ್ಯಾಟಗರಿಯ ಟೆಂಟ್ ವ್ಯವಸ್ಥೆ ಕೂಡ ಇದೆ. ಇದಕ್ಕೋಸ್ಕರ ವೆಬ್ಸೈಟ್ಸ್ ಬಹಳ ಇದೆ. ಇನ್ನು ಸರ್ಕಾರದ ಕಡೆ ಕೂಡ ಉಚಿತವಾಗಿ ಬರೀ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ಉಳ್ಕೊಳ್ಳುವಂಥ, ಅಂದರೆ ಕಮ್ಯೂನಲ್ ಲೀವಿಂಗ್ ಅಂತ ನಾವೇನು ಕರಿತೀವಿ, ದೊಡ್ಡದಾದ ಜಾಗದಲ್ಲಿ ಹಾಸಿಗೆ ಹಾಸ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಎಲ್ಲರಿಗೂ ಕಾಮನ್ ಶೌಚಾಲಯದ ವ್ಯವಸ್ಥೆ ಕೂಡ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕ್ಲೀನ್ಲಿನೆಸ್ ಕೂಡ ತಕ್ಕ ಮಟ್ಟಿಗಿದೆ. ಇದಿಷ್ಟು ಕುಂಭಮೇಳದಲ್ಲಿ ನೀವೇನು ಮಾಡಬಹುದು ಅನ್ನೋದ್ರ ಒಂದು ಸಣ್ಣ ಝಲಕ್. ಅದನ್ನ ಬಿಟ್ಟು ಈ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದೇನಿದೆ ಅದು ತೀರಾ ಪರ್ಸನಲ್ ಆಗಿರುವಂತಹ ವಿಚಾರ. ಹೀಗಾಗಿ ನಿಮ್ಮ ಮನಸ್ಸಿಗೆ ತೋಚಿದ್ದನ್ನ ಯಾರಿಗೂ ನೋವಾಗದೇ ಇರೋ ಹಾಗೆ, ಹಾಗೆ ಯಾವ ರೀತಿಯಲ್ಲೂ ಕೂಡ ಅಲ್ಲಿನ ನದಿಯ ಪಾವಿತ್ರ್ಯತೆ ಹಾಳಾಗದೇ ಇರೋ ಹಾಗೆ ನೀವು ಮಾಡಬಹುದು.